ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ. ನಾ ಇವತ್ತು ಮುಂಜಾನೆ ಎದ್ದುಗಳು ನಾವು ಹೊಂಟ್ಬಿಟ್ಟಿವಿ ಸೀದಾ ಕೋಲಾರ UKPಗೆ. ಯಾಕಂದ್ರೆ ಅಲ್ಲೊಂದು ಸ್ವಲ್ಪ ನಮ್ಮ ಬಿಸ್ನೆಸ್ ಪ್ಲ್ಯಾನಿಂಗ್ ಇತ್ತು, ನೋಡ್ಕೋಬೇಕಂತ ಕೇಸ್ ನಾನು ಮತ್ತು ನಸೀರ್ ಹೊಂಟ್ಬಿಟ್ಟಿವಿ. ಅಲ್ಲಿ ಒಂದು ಸಸ್ಪೆನ್ಸ್ ಇತ್ತು, ಅದನ್ನು ನೋಡ್ಬೇಕಂತ ಹೊಂಟಿವಿ. ಈಗ ಅಲ್ಲಿ ನೋಡೋಣ ಮುಂದೆ ಹೋಗಿ ಏನೇನಾಗತ್ತಂತ. ಈ ಉತ್ತರ ಕರ್ನಾಟಕದಾಗ ದೊಡ್ಡ ಬ್ರಿಡ್ಜ್ ಅಪ್ಪ ಅಂತಂದ್ರೆ ಇದು ಕೋಲಾರ ಬ್ರಿಡ್ಜ್ ಐತಿ. ಇದು ಲಾಂಗ್ ಬ್ರಿಡ್ಜ್. ಇದ್ರ ಮ್ಯಾಗ ಮಾತಾಡ್ಕೊಂತ ಹೊಂಟಿದ್ವಿ, ಯಾಕಂದ್ರೆ ಗಾಳಿ ಮ್ಯಾಗ ವಿಡಿಯೋ ಕ್ಲಿಯರ್ ಬರಾಕತ್ತಿಲ್ಲ, ಆದರೂ ಮಾಡೀವಿ. ಹಂಗೆ ಮಾತಾಡ್ಕೊಂತ ಸೀದಾ ಹೊಂಟ್ಬಿಡ್ತೀವಿ ನಾವು. ಭಾರಿ ಇಲ್ಲಿ ಯಾಕಂದ್ರೆ ಗಾಡಿ ಪಡಿ ಭಾಳ ಆಡ್ತಾವೆ. ಅನ್ನ ಹಂಗೆ ಊಟ ಮಾಡಿದಾಗ ಗಾಡಿ ಬಂದಪ್ಪ ಹುಷಾರು ನೋಡ್ಕೊಂಡು ಹೊಡಿ ಅಂತಿದ್ದ. ಹಂಗೆ ನೋಡ್ಕೊಂತ ಸೀದಾ ಬಂದ್ಬಿಟ್ಟು ನಾವು ಹಂಗೆ ಕೋಲಾರಕ್ಕೆ ಬಂದು ಕೇಸಿ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಇಲ್ಲಿ ಯಾಕಂದ್ರೆ ಸ್ಪೆಷಲ್ ಗೊತ್ತಲ್ಲ ಮೀನದ ಊಟ, ಮೀನ ಉಣ್ಬೇಕಂತ ಕೇಸಿ ಹೋಟೆಲ್ಗಳು ನೋಡ್ಕೊಂತ ಹೊಂಟಿದ್ವಿ. ಯಾಕಂದ್ರೆ ನಾವು ಬಲ್ಕರ್ ಮಾಡಿದಾಗ ಒಂದು ಹೋಟೆಲ್ ಇತ್ತು, ಅದು ಸಿಗಲಿಲ್ಲ. ಆದ್ರೆ ಮುತ್ತನಳ್ಳಿದಲ್ಲಿ ಇನ್ನಾಗ ಒಳಗಡೆ ಒಂದು ಐತಿ, ಹೋಗಿ ನೋಡುಂಬ ಅಂತೇಳಿ ಕೇಸಿ. ಈ ಕೋಲಾರದಾಗ ಸ್ಪೆಷಲ್ ಅಪ್ಪ ಅಂತಂದ್ರೆ ಮೊಸರು ಗಡಿಗೆ ಮೀನದ ಊಟ. ನಾವು ಸೀದಾ ಬಂದ್ಬಿಟ್ಟು ಹಂಗೆ ಮೀನದ ಊಟ ಮಾಡಕ್ಕೆ, ಯಾಕಂದ್ರೆ ಹೋಟೆಲ್ ಫುಲ್ ಇದಿತ್ತು, ರೆಸ್ ಇತ್ತಿತ್ತು. ಯಾಕಂದ್ರೆ ಇಲ್ಲಿ ಊಟ ಭಾಳ ಚಲೋ ಕೊಡ್ತಾರೆ. ನಾವು ಊಟ ಮಾಡ್ಬೇಕಂತ ಕೇಸಿ ಹೋದ್ವಿ. ಲಾಸ್ಟಿಗೆ ಒಂದು ಟೇಬಲ್ ಇತ್ತು, ಅದು ಇನ್ನೂ ಸಾಫ್ ಮಾಡಿದ್ದಿಲ್ಲ. ಇಲ್ಲೇ ಕುಂತ್ರ ಇತ್ತು, ಸಾಫ್ ಮಾಡಿಸ್ಬೇಕಂತ ಕೇಸಿ ನಾ ಹಂಗೆ ಬಂದು ಸೀದಾ ಕುಂತಬಿಟ್ಟೆ. ಸೀದಾ ಅವ್ರು ಹಂಗೆ ಸಾಫ್ ಮಾಡಕ್ಕೆ ಹೇಳಿದ್ವಿ. ಅವ್ರಿಗೆ ಮೀನ ಆರ್ಡರ್ ಕೊಟ್ಟಿಗೆ ಸಾಫ್ ಮಾಡಕ್ಕೆ ಹೇಳಿ ಬಂದು ಕುಂತೀವಿ. ಅವನು ಹಂಗೆ ಸಾಫ್ ಮಾಡಕ್ಕೆ ಬಂದ. ಸಾಫ್ ಮಾಡ್ಕೇಸಿ ಯಾವ ಮೀನು ಕೇಳಿದ್ರು, ಒಂದೆರಡು ತಾಲಿ ಇದಾವೆ, ಯಾವ್ಯಾವ 1-2 ಥರ ಮೀನು ಹೇಳಿದ್ರು. ತೊಗೊಂಬಂದಂತ ಕೇಸಿ ನಾ ಸೀದಾ ತರಕ್ಕೆ ಹೋಗ್ಬಿಟ್ಟೆ. ಸ್ಟಿಂಗ್ ಕುಡಿದ್ರೆ ಸ್ವಲ್ಪ ನಮಗೂ ಮಜಾ ಇರ್ತಂತೇಳಿ 2 ಸ್ಟಿಂಗ್ ತೊಗೊಂಬಂದೆ. ಸ್ಟಿಂಗ್ ತೊಗೊಂಬಂದು ಸೀದಾ ಬರೋವಾಗ ಎಲ್ಲ ರೆಡಿನೇ ಇತ್ತು. ಬಿಸಿ ರೊಟ್ಟಿ, ಮೀನ, ಉಳ್ಳಾಗಡ್ಡಿ, ಶಿರ್ವ ಎಲ್ಲ ಹಾಕಿಟ್ಟಿದ್ದೆ. ಇಬ್ಬರು ಸ್ಟಿಂಗ್ ತೊಗೊಂಬಂದು ಮತ್ತೆ ಚಲೋ ಮಾಡಿಬಿಟ್ಟು ಊಟಕ್ಕೆ ಸೀದಂಗೆ ಊಟ ಮುಗಿಸ್ಕೊಂಡ್ರೆ ಹಂಗೆ ಸೀದಾ ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿಬಿಟ್ಟು ಹೊಳಿ ನೋಡ್ಕೊಂತ ಬ್ರಿಡ್ಜ್ ಮ್ಯಾಗ ಹಂಗೆ ಮಾತಾಡ್ಕೊಂತ ಬಿಟ್ಬಿಟ್ವಿ. ಮಾತಾಡ್ಕೊಂತ ಹಂಗೆ ಸೀದಾ ಹೋಗೋದ್ರಾಗ ನಾವು ಬಂದುಬಿಟ್ಟು ಇಲ್ಲೊಂದು ಸ್ಪೆಷಲ್ ಎಮ್ಮೆ ಮಾಡಿದ್ರು, ಅದನ್ನ ನೋಡ್ಬೇಕಂತ ಬಂದಿದ್ದೀವಿ ನಾವು. ಬರ್ಬೇಕಂದ್ರೆ ನೀನು ಫಸ್ಟ್ನಾಗ ಹೇಳಿದ್ನೆಲ್ಲ ಇದೇ ನಾವು ಸ್ಪೆಷಲ್. ಯಾಕಂದ್ರೆ ನಮ್ಮ ಥರ ಇಲ್ಲೊಬ್ಬ ಗಾಡಿ ಮಾಡಿ ಟಚ್ ಮಾಡಿ ಸಿಕ್ಕಾಪಟ್ಟಿ ಗಾಡಿ ಮಾಡಿದ್ದ. ಆದರೂ ಅವ್ರಿಗೇನೋ ಒಂದು ಏನಂದ್ರೆ ಹೈನುಗಾರಿಕೆ ಮಾಡ್ಬೇಕಂದು ಒಂದು ಒಲವು ಇತ್ತು. ನಾವು ಅದನ್ನು ನೋಡ್ಬೇಕಂತ ಬಂದವರು. ಅವರು ಎಲ್ಲ ಪಟಚಿ ಮನೆ ಮುಂದೆ ಹಚ್ಚಿದ್ರು. ಇದರಿಂದ ಸ್ವಲ್ಪ ಲಾಭ ಐತೆ ಅಂತಂದಿದ್ರು. ಇದನ್ನು ನೋಡ್ಬೇಕು, ಯಾಕಂದ್ರೆ ಗಾಡಿ ಪಾಡಿ ಎಷ್ಟ ಮಾಡಿದ್ರು ಹೈನುಗಾರಿಕೆ ಅನ್ನೋ ಬಿಸ್ನೆಸ್ ಬೇರೆ, ಹೊಲ ಮನೆ ಮಾಡೋದು ಬೇರೆ ಐತಿ. ನಮಗೆ ಮೊದಲ ಹೊಲ ಮನೆ ಮಾಡೋದಂದ್ರೆ ಭಾಳ ಇಷ್ಟ. ಅದಕ್ಕೆ ನಾವು ನೋಡ್ಬೇಕಂತ ಕಿಸ್ ಬಂದ್ಬಿಟ್ಟು ಅವ್ರ ಮೇವು, ಅವ್ರು ಮಾಡಿದಂಥ ಶೆಡ್ಡು ಅದನ್ನೆಲ್ಲ ನೋಡಿ ಪ್ರಾಕ್ಟಿಕಲ್ ನೋಡಿದ್ರೆ ಗೊತ್ತಾಗೋದಲ್ಲ, ಏನೂ ಗೊತ್ತಾಗಲ್ಲ ಅಂತ ಹಂಗೆ ನಾವು ಸೀದಾ ಬಂದ್ವಿ. ಅವರು ಮನೆ ಮುಂದೆ ಆದರೂ ಶಿಫ್ಟಿಂಗ್ ಲಾರಿ ನಿಂತಿದ್ದು, ಟ್ಯಾಕ್ಟರ್ ನಿಂತಿದ್ರು, ಎಲ್ಲ ನಿಂತಿದ್ದು. ದೊಡ್ಡದೊಂದು ಕಮ್ಸೆ ಕಮ್ ಒಂದು 20-30 ಲಕ್ಷ ರೂಪಾಯಿ ಶೆಡ್ ಹೊಡೆದಿದ್ರು ಅವರು. ಎಲ್ಲ ನೋಡ್ಕೊಂಡು ಹಂಗೆ ನಾವು ಹೊಂಟ್ಬಿಟ್ಟು ಸೀದಾ ಎಮ್ಮೆ ಶೆಡ್ನ್ಯಾಗ ಹೊಂಟಿದ್ವಿ. ಆದ್ರೆ ಅವ್ರು ಏನಂದ್ರೆ ಒದರಿದ್ರು, ಹಿಂಡಾಕತ್ತೀವಿ ಒಳಗೆ ಬಿಡೋದಿಲ್ಲ ಅಂದ್ಬಿಟ್ರು. ಅಲ್ಲಿಂದ ಇಲ್ಲಿ ಬಂದಿದ್ವಿ ವೇಸ್ಟ್ ಆಗುತ್ತೆ ಅಂತೇಳಿ. ಆದರೂ ಹೊರಗೆ ನಿಂತ ಎಲ್ಲ ಅಷ್ಟು ನೋಡ್ಕೊಂಡು ಮೇವು ಕಟ್ ಮಾಡೋ ಮಷಿನ್ನು, ಅದ್ರ ಫುಡ್ಡು, ಅವ್ರ ಮನ್ಯಾಗ ಒಬ್ರು ಹಾಕೋರಿದ್ರು. ಅವ್ರಿಗೆ ಬಂದು ಕೇಸಿ ಅವ್ರಿಗೊಂದು ಸ್ವಲ್ಪ ಭೇಟಿಯಾಗಿ ಕೇಳ್ಬೇಕಂತ ಕೇಸಿ ನಾವು ಬಂದು ನಿಂತ್ವಿ ಗೇಟಿಗೆ. ಮೊದಲೆಲ್ಲ ನಾವು ಹೈನುಗಾರಿಕೆ ಮಾಡೀವಿ, ಆದ್ರೆ ಇಷ್ಟು ದೊಡ್ಡದಾಗಿ ಮಾಡಿಲ್ಲ. ಇನ್ನು ಅವ್ರ ಬಾಯಲ್ಲೇ ಕೇಳಿದ್ರೆ ಹೆಂಗೈತೆ ಅಂತ ಎಲ್ಲ ಕ್ಲಿಯರ್ ಗೊತ್ತಾಗುತ್ತೆ. ಅದಕ್ಕೆ ಕೇಳ್ಬೇಕಂತ ನಾವು ಬಂದು ನಿಂತೀವಿ ಅವ್ರ ಹತ್ರ. ಏನ್ರಿ ಅವರು ಡೈರಿ ಕಳಿಸ್ತೀರಿ ಏನ್ರಿ? ಇಲ್ರಿ ಅದ್ರೊಳಗೆ ಅವು ಆಕಳ ಮಿಕ್ಸ್ ಆಗಿ ಹೋಗ್ಬಿಡ್ತಾವೆ. ಅವಕ್ಕೆ ಬೆಲೆ ಕಮ್ಮಿ ಇರುತ್ತೆ. ಆದ್ರೆ ಬಿರಿಯಾನಿ ನಮ್ಮ ಇಂಥ ಇದ್ದು ನೋಡೋಣ, ನಾನು ಇಂಥ ಇದ್ದು ಏನು ಕೊಡಂಗಿಲ್ಲ ರೀ. ಆ ಕಡೆ ಸೈಡ್ ಅವ್ರಿಗೆ ಹೆಂಗೆ ಎಮ್ಮೆ ಮ್ಯಾಗ ಏನು ಹೆಂಗೆ ರೀ ಅವ್ರು ತಿಂಗಳಿಗೆ ಮಾತಾಡ್ರ? ಈ ಸಂಜೆ 100, ಮುಂಜಾನೆ 100 ಅಂದ್ರೆ 200 ಲೀಟ್ರ್ ದಿನ 15,000 ಅವ್ರ ಕಡೆಯಿಂದ ಸೀದಾ ಎಲ್ಲ ಮಾಹಿತಿ ತಿಳ್ಕೊಂಡ್ವಿ. ಪೂರ್ತಿ ವಿಡಿಯೋ ಮಾಡ್ಕೊಂಡು ಮೇವು ಕಟ್ ಮಾಡೋ ಮಷೀನ್, ಫುಡ್, ಅವ್ರು ಹಾಕಿದ ಶೆಡ್ಡು ಅದನ್ನೆಲ್ಲ ನೋಡಿದ್ವಿ. ನಾವು ಫಸ್ಟಿಗೆ ಮಾಡಿದ ಬಿಸ್ನೆಸ್ ಅಂದ್ರೆ ಹೈನುಗಾರಿಕೆ. ಇದ್ರ ಮ್ಯಾಗ ನನಗೆ ಹೊಲ ಮನೆ ಮಾಡೋಕ್ಕಂದ್ರೆ ಭಾಳ ಇಂಟ್ರೆಸ್ಟ್. ನನಗೆ ಭಾಳ ಇಷ್ಟವಾಗಿದ್ದ ಬಿಸ್ನೆಸ್ ಅಂದ್ರೆ ಹೈನುಗಾರಿಕೆ. ಮೊದಲು ಮಾಡಿದ್ದಾನೆ ಹೈನುಗಾರಿಕೆಯಿಂದನ ಎಲ್ಲ ಮಾಡ್ಕೊತ ಇಲ್ಲಿ ಬಂದಿದ್ದು.
ಇದನ್ನು ನೋಡ್ಬೇಕಂತ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇದು ಎಲ್ಲಿಪ್ಪ ಅಂದ್ರೆ ಕೋಲಾರ UKP ದಾಟಿ ಸೀದಾ ಬೀಳಿಗೆ ಹತ್ರ ಬಂದುಬಿಟ್ಟಿವಿ. ಎಲ್ಲ ಕಾರ ನೋಡ್ಬೇಕು, ದನ ನೋಡ್ಬೇಕಂತಿತ್ತು. ಆದ್ರೆ ಅವರು ಟೈಮ್ ಆಗೈತಿ 3 ಗಂಟೆ ನಂತರ ಹಿಂಡುತ್ತೀವಿ, ಇನ್ನು 6 ಗಂಟೆ ತನಕ ಒಳಗೆ ಬಿಡೋದಿಲ್ಲ ನಾವು ಅಂತಂದ್ರು. ಇನ್ನು ಬಂದೀವಿ, ಏನು ಮಾಡೋದಂತ ಹೇಳಿ ಹೊರಗೆ ನಿಂತು ಎಲ್ಲ ಊಟ ನೋಡ್ಕೊಂಡು ಅವ್ರ ಬಾಯಿಲೆ ಕೇಳ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಕೇಸಿ ಬಂದ್ವಿ. ಯಾಕಂದ್ರೆ ಇಲ್ಲಿ ಭಾಳ ಮಂದಿ ನೋಡೋಕ್ಕೂ ಬರಾಕತ್ತಿದ್ರು. ಹಂಗೆ ದಿನ ದೊಡ್ಡ ಪ್ರಮಾಣದಾಗ ಮಾಡ್ಯಾರ. ಕಮ್ಮಿ ಏನಿಲ್ಲ ಅಂದರೂ ಒಂದು 60-70 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಐತಿ. ಅಷ್ಟು ಸೇರಿ ಒಂದು 100-200 ಎಮ್ಮೆ ಆಗ್ತಾವೆ. ಕರ ಎಮ್ಮೆ ಎಲ್ಲ ಸೇರ್ಕಿಸಿ ಆಕಳದವು ಎಲ್ಲ ಅದಾವು. ಇವ್ರು ಸೀದಾ ಹರಿಯಾಣದವ್ರು ತಂದಿಟ್ಬಿಟ್ರೆ ಇಲ್ಲಿ ಎಮ್ಮೆ ಹಿಂಡಾಕ ಅದನ್ನು ಮೇಂಟೈನ್ ಮಾಡೋಕೆ. ಅವ್ರಿನಾಗ ನಮ್ಮ ಅಮ್ಮಾರಿದಲ್ಲ ಅವರೇ ಎಲ್ಲ ಇದು ಮಾಡೋದು. ಇದಕ್ಕೆಲ್ಲ ಹಸಿಮೇವು ಅಲ್ಲೆಲ್ಲ ಒಂದು 5-6 ಎಕರೆ ಮೇವು ಹಚ್ಚಾರ. ನೋಡ್ಕೊಂಬಂದ್ವಿ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಬೈಕ್ ಮೇಲೆ ಬಂದಿದ್ದು, ಸಣ್ಣ ರೋಡ್ ಇತ್ತು ಅಲ್ಲಿ ಬರಾಗ. ಇದು ಅವ್ರದ್ದು ಹೌದಲ್ಲ, ನಾವು ವೀಡಿಯೋ ಮಾಡಿಲ್ಲ. ಯಾಕಂದ್ರೆ ಈ ಸೈಡ್ ಕಬ್ಬು ನೀರಾವರಿ ಜಾಸ್ತಿ ಇದ್ದ ಸಂಬಂಧ ಯಾರ್ದು ಏನಂತ ಗೊತ್ತಾಗಲಿಲ್ಲ. ಅವಾಗ ಹಿಂದಗಡಿಸಿ ಇವ್ರು ಬಾಯಿಲೆ ಕೇಳಿದ್ವಿ, ಇದು ಮೇವು ಅಂತ ಇಲ್ಲಿ ಕಾಣತ್ತಲ್ಲದಷ್ಟು ಮೇವು ನಮ್ಮದೇ ಅಂದರು. ನೋಡಿ ಕೇಸಿ ಹಂಗೆ ನಾವು ಇನ್ನೇನು ಹೋಗ್ಬೇಕಂತ ಕೇಸಿ ತಯಾರಾಗಿ ಬಂದ್ವಿ. ಎಲ್ಲ ನೋಡ್ಕೊಂಡ್ವಿ. ಟೈಮ್ ಆಗುತ್ತೆ, ಇನ್ನು ಒಳಗಂತೂ ಬಿಡೋದಿಲ್ಲ ಅವ್ರು ಅಂದರು. ಇನ್ನು 5 ಗಂಟೆ ತನ್ನಿ ನಂತರ ಮೊದಲಾಯ್ತು ಥಂಡಿ ದಿನ. ಥಂಡಿಯಾಗಿನ ಬರೋಕ್ಕೆ ಬೇಸರ ಆಗುತ್ತೆ ಅಂತೇಳಿ ನಾವು ನಿಂತು ಮೊದಲು ಅಷ್ಟು ವಿಚಾರ ಮಾಡ್ಕೊಂಡ್ವಿ. ಇಲ್ಲಿ ಮೇವು ತಂದು ತಡಪಲು ಹಚ್ಚಿಟ್ಟಿದ್ರು. ಇಷ್ಟೆಲ್ಲ ಮೇವು ಅದನ್ನು ಈ ಸತಿ ಕೊಡೋ ಚಾಪ್ ಕಟ್ರಾಕಿ ಇಟ್ಬಿಡ್ತಾರಂತ. ಇವ್ರು ಹಾಕೋದ ದಿನಕ್ಕೆ 2 ಸಲ ಮೇವು ಅಂತ, ಮುಂಜಾನೆ ಒಂದು ಸಲ, ಸಂಜೆಗೆ ಒಂದು ಸಲ. ಇಲ್ಲಿ ಕಾಣತ್ತಲ್ಲ ಮಿಷನ್ದ ಕುರ್ದಾಗ ಮುಂದೆ ಒಂದು ಸಲ ಪುಟ್ ಇಡ್ತಾರೆ ಚೀಲ್ದಾಗಿದ್ದು. ಈ ಮೇವು ಇಷ್ಟೇ ಮೇಂಟೈನ್ ಮಾಡೋದು. ಅದ್ರಾಗ ಏನು ಎಮ್ಮೆಗಳಿಗೆ ಏನು ತಿನ್ನಕ್ಕೆ ಒಂದಿದ್ರು ಮುಗಿದೋತು. ಹಂಗೆ ನಿಂದ್ರಾಗ ಮತ್ತೆ ಹಂಗೆ ಮಂದಿ ಬಂದುಬಿಟ್ರು ನೋಡೋಕೆ ಬೇರೆ ಕಡೆಯಿಂದ. ಈ ದಿನ ಎಷ್ಟು ಮಂದಿ ಬರ್ತಿದ್ರು ಅಂತ ಅವ್ರು ಹೇಳಿದ್ರು. ದಿನ ಇಷ್ಟು ಬರೋರು ಹೋಗೋರು ಬೇಸರ ಐತೆ. ದಿನ ಓದ್ ಬಂದು ಅವ್ರಿಗೆ ಬೇಸರ ಅಲ್ಲ. ನಾವು ದೂರಿಂದ ಬಂದು ಎಲ್ಲೇ ಬಂದೀವಿ ಅಂದ್ರೆ ಅವ್ರಿಗೇನು ಇದು ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ದಿನ ಎಷ್ಟು ಮಂದಿ, ದಿನ 5-6 ಮಂದಿ ಬರೋದು ನೋಡೋದು ಹೋಗೋದು, ಹಿಂಗಾಗಿ ಅವ್ರಿಗೆ ಎಲ್ಲ ಬೇಸರ ಆಗ್ಬಿಡೈತಿ. ಇದನ್ನು ನೋಡ್ಕೊಂಡು ಕೇಸ್ ನಾವು ಈಗ ಒಳ್ಳೆ ಊರಿಗೆ ಹೋಗ್ಬೇಕು. ನಾವು ಹೈನುಗಾರಿಕೆ ಮಾಡ್ಬೇಕಂತ ಪ್ಲ್ಯಾನಿಂಗ್ ಐತಿ ದೊಡ್ಡ ಪ್ರಮಾಣದಾಗ. ಇವತ್ತಲ್ಲ ನಾಳೆ ಒಂದಿನ ದೊಡ್ಡ ಪ್ರಮಾಣದಾಗ ಮಾಡ್ತೀವಿ ಇದನ್ನು ಹೈನುಗಾರಿಕೆನ. ನಾವು ಜೀವನದಾಗ ಏನೋ ರೊಕ್ಕ ಮಾಡಬೇಕು, ನೆಮ್ಮದಿಯಾಗಿರ್ಬೇಕು. ಎಲ್ಲ ಮಾಡ್ಬೇಕಂದ್ರೆ ನಾವು ಭೂಮಿ ತಾಯಿಗೆ ನಂಬಿ ತಗೋಬೇಕು. ಹೊಲ ಮನ್ಯಾಗ ಮಾಡಿ ಕೇಸಿ ನೀವು ಏನೋ ಮಾಡಿರಿ, ಅದ್ರೊಳಗೆ ಹಾಕಿದ್ದೆ ಹೊತ್ತು ಫೇಲ್ ಆಗೋದ್ರೆ ನನ್ನ ನಂಬಿಕೆ ಐತಿ. ಯಾಕಂದ್ರೆ ನಾನು 5,000 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್. ಇವತ್ತು 50 ಲಕ್ಷದಿಂದ ಮುಟ್ಟೈತಿ. ಅದು ಯಾರೋ ಲಾರಿ ಟ್ರಕ್ ಇವು ಮಾಡ್ಯಲ್ಲ. ಇವತ್ತಿಗೆ ಇರ್ಬೋದಾದ್ರೆ ನಾವು ಫಸ್ಟಿಗೆ ಮಾಡಿದ್ದ ಹೈನುಗಾರಿಕೆಯಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜೀವನ. ಈಗಾದರೂ ಬೆಳೆದು ಬಂದು ಹತ್ತಿದ್ದು ನೆಚ್ಚುಣಿಕೆ ಯಾವತ್ತೂ ಒದಿಬಾರ್ದಂತ ಏಕಿಸಿ ಈಗ ಒಂದು ಸ್ವಲ್ಪ ಮಾಡೋಕೆ ಮನೆಗೆ ಯಾರೂ ಇಲ್ಲ, ನಾವು ಒಬ್ಬರೇ ಇದ್ದೀವಿ. ಮುಂದೊಂದು ಟೈಮ್ನಾಗ ಮಾಡ್ತೀನಿ. ಇದನ್ನು ದೊಡ್ಡ ಪ್ರಮಾಣದ ಮಾಡ್ಬೇಕಂತ ಎಲ್ಲೈತೆ ಅಂತ ಇದನ್ನು ಪರ್ಸ್ನಲ್ ಇದನ್ನು ನೋಡ್ಬೇಕಂತನೇ ಬಂದೀವಿ ನಾವು. ಇದು ಒಂದೇ ಅಲ್ಲ, ಈ ಥರ ಎಲ್ಲಿ ಮಾಡೋದು ಅಲ್ಲಿ ನೋಡ್ತೀವಿ. ನೋಡ್ತೀರಿ ಇವತ್ತಲ್ಲ ನಾಳೆ ಮಾಡ್ತೀವಿ.